ಕಳ್ಕೊಂಡಂತಹ ಸಂತ್ರಸ್ತರಿಗೆ ಅಂತ ಇನ್ಫೋಸಿಸ್ 200ಕ್ಕೂ ಹೆಚ್ಚು ಮನೆಗಳನ್ನು ಆಲ್ರೆಡಿ ನಿರ್ಮಾಣ ಮಾಡಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದೆ. ಬಟ್ ಮನೆಗಳು ರೆಡಿ ಆಗಿದ್ರು ಅದನ್ನು ನೈಜ ಸಂತ್ರಸ್ತರು ಅನ್ನೋ ಪದಕ್ಕೆ ಅರ್ಥ ಕೊಡ್ತಾ ಇರೋದೇ ಈ ಜನ. ಇವ್ರಿಗೆ ಕೊಡೋದಕ್ಕೆ ಸರ್ಕಾರ ಹಿಂದೂ ಮುಂದೆ ನೋಡ್ತಾ ಇದೆ. ಬಟ್ ನಮ್ಮ ಕೋಗಿಲು ಲೇಔಟ್ನಲ್ಲಿ ಮಾತ್ರ ರಾಕೆಟ್ ಸ್ಪೀಡ್ನಲ್ಲಿ ದಿಢೀರ್ ಮಾನವೀಯತೆ ಹುಟ್ಟಿ ಮನೆಗಳನ್ನು ಹಸ್ತಾಂತರ ಮಾಡೋದಕ್ಕೆ ಅಧಿಕಾರಿಗಳಿಗಿದ್ದಂತಹ ಇಚ್ಛಾಶಕ್ತಿ ಇಲ್ಲಿಲ್ಲ. ಯಾಕೆ ಹೀಗೆ ಅನ್ನೋದ್ರ ಡೀಟೇಲ್ಸ್ ನೋಡೋಣ ಬನ್ನಿ. 2018ರಲ್ಲಿ ಜಲಪ್ರಳಯದ ಸಂತ್ರಸ್ತರಿಗೆ ಸಿಕ್ಕಿಲ್ಲ ಸೂರು. ಸಂತ್ರಸ್ತರಿಗೆ ಮನೆ ನಿರ್ಮಿಸಿಕೊಟ್ಟಿದ್ದ ಇನ್ಫೋಸಿಸ್ 3 ವರ್ಷವಾದ್ರೂ ಮನೆ ಸಿಗದೆ ಸಂತ್ರಸ್ತರ ಕಣ್ಣೀರು. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ನಡೆದ ಪ್ರಕೃತಿ ವಿಕೋಪ ಸಾವಿರಾರು ಜನರ ಸುಂದರ ಬದುಕನ್ನೇ ಕಿತ್ತುಕೊಂಡಿದೆ. ಅನೇಕರು ಆಸ್ತಿ ಪಾಸ್ತಿ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರೆ ಇನ್ಫೋಸಿಸ್ ಸಂಸ್ಥೆ ಸಂತ್ರಸ್ತರ ನೆರವಿಗೆ ಬಂದಿದೆ. ಮೈತ್ರಿ ಸರ್ಕಾರ ಇರುವಾಗಲೇ ಸರ್ಕಾರದ ಮಾದರಿಯಲ್ಲಿ ಸುಮಾರು 200 ಮನೆಗಳನ್ನ ನಿರ್ಮಾಣ ಮಾಡಿದೆ. ಆದ್ರೆ ಇಂದಿಗೂ ಆ ಮನೆಗಳು ಸಂತ್ರಸ್ತರ ಕೈ ಸೇರಿಲ್ಲವಂತೆ. ಹೌದು, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಜಂಬೂರು ಗ್ರಾಮದಲ್ಲಿ ಸಂತ್ರಸ್ತರಿಗಾಗಿ 200 ಮನೆಗಳನ್ನ ಕಟ್ಟಿಸಲಾಗಿದೆ. 2018ರ ಪ್ರಕೃತಿ ವಿಕೋಪದಲ್ಲಿ ಮನೆ ಕಳೆದುಕೊಂಡವರಿಗೆ ಈ ಮನೆಗಳು ಸೇರಬೇಕು. ಆದ್ರೆ ನೈಜ ಸಂತ್ರಸ್ತರಿಗೆ ಮನೆಗಳು ಇನ್ನೂ ಸಿಕ್ಕಿಲ್ಲ. ಈ ಹಿಂದೆ ಸರ್ಕಾರ ಕೊಟ್ಟ ಮಾತಿನಂತೆ ಜಿಲ್ಲೆಯ 5 ಕಡೆಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಿಸಿ ಸಂತ್ರಸ್ತರಿಗೆ ನೀಡಿದೆ. ಆದರೆ ಜಂಬೂರು ಗ್ರಾಮದಲ್ಲಿ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ನಿರ್ಮಿಸಿದ 200 ಮನೆಗಳ ಕಾಮಗಾರಿ ಮುಗಿದು 3 ವರ್ಷ ಕಳೆದಿದೆ. ಹೀಗಿದ್ರೂ ಜಿಲ್ಲಾಡಳಿತ ಮಾತ್ರ ಈ ಮನೆಗಳ ಹಂಚಿಕೆ ಕಾರ್ಯ ಮಾಡಿಲ್ಲ. ರಾಜ್ಯ ಸರ್ಕಾರ ಬೆಂಗಳೂರಿನ ಕೋಗಿಲೆ ಲೇಔಟ್ ಜನರಿಗೆ ತೋರಿಸುವಂತಹ ಪ್ರೀತಿ ಕಾಳಜಿ 2018-19ನೇ ಸಾಲಿನಲ್ಲಿ ನಡೆದಂತಹ ಪ್ರಕೃತಿ ವಿಕೋಪದ ದುರ್ಘಟನೆ ಏನು ಸಂಭವಿಸಿತು ಕೊಡಗಿನಲ್ಲಿ, ಅಂತಹ ಸಂತ್ರಸ್ತರಿಗೆ ಇವತ್ತಿಗೂ ಕೂಡ ಆ ಒಂದು ಕಾಳಜಿಯನ್ನು ತೋರ್ತಾ ಇಲ್ಲ. ಯಾಕಂದರೆ ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಕೂಡ ಈ ಒಂದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಭಾಗದ ಇನ್ಫೋಸಿಸ್ ಏನು ನಿರ್ಮಾಣ ಮಾಡಿಕೊಡ್ತು ಅಂತಹ ಮನೆಗಳ ಬಳಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು 3 ವರ್ಷಗಳ ಹಿಂದೆ ಇನ್ಫೋಸಿಸ್ ಸಂಸ್ಥೆ ಕಡೆಯಿಂದ 200 ಮನೆಗಳು ನಿರ್ಮಾಣಗೊಂಡು ಜಿಲ್ಲಾಡಳಿತಕ್ಕೆ ಹಸ್ತಾಂತರವನ್ನು ಮಾಡಿದೆ. ಆದರೆ ಹಸ್ತಾಂತರ ಮಾಡಿ 3 ವರ್ಷ ಕಳೆದರೂ ಕೂಡ ನೈಜ ಸಂತ್ರಸ್ತರಿಗೆ ಮನೆಗಳನ್ನ ಹಂಚಿಕೆ ಮಾಡಲಿಕ್ಕೆ ಜಿಲ್ಲಾಡಳಿತ ಮೀನಾಮೇಷ ಎಣಿಸ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿ ಬಾರಿನೂ ಕೂಡ ಪ್ರತಿ ವರ್ಷವೂ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಪ್ರವಾಹ ಸಂತ್ರಸ್ತರಿರ್ಬೋದು, ಪ್ರಕೃತಿ ವಿಕೋಪದಲ್ಲಿ ನಲಗಿ ಹೋಗಿರ್ತಕ್ಕಂಥ ಸಂತ್ರಸ್ತರಿಗೆ ಕೇವಲ ನೋಟಿಸನ್ನು ನೀಡಿ ಅವ್ರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನೇ ಜಿಲ್ಲಾಡಳಿತ ಮಾಡ್ತಿದೆ ಹೊರತು ಏನು ಮನೆಗಳ ಕಟ್ಟಿದ್ದಾರೆ ಆ ಮನೆಗಳಿಗೆ ಸ್ಥಳಾಂತರ ಮಾಡಲಿಕ್ಕೆ ಅಥವಾ ಅವರಿಗೆ ಹಕ್ಕುಪತ್ರವನ್ನು ನೀಡಿ ಅವ್ರನ್ನ ಮನೆಗಳನ್ನ ಸೇರಿಸಲಿಕ್ಕೆ ಕೂಡ ಮುಂದಾಗ್ತಿಲ್ಲ. ನಾವು ಪಕ್ಕದಲ್ಲೇ ನೋಡ್ಬೋದು. ಯಾಕಂದರೆ ಸರ್ಕಾರದ ವತಿಯಿಂದ 2018-19ನೇ ಸಾಲಿನಲ್ಲಿ 520 ಮನೆಗಳನ್ನು ನಿರ್ಮಾಣ ಮಾಡಿ ಸಂತ್ರಸ್ತರಿಗೆ ಹಂಚಿಕೆ ಮಾಡಿತ್ತು. ಇದೇ ಮಾಡೆಲನ್ನು ಇನ್ಫೋಸಿಸ್ ಸಂಸ್ಥೆನೂ ಕೂಡ 200 ಮನೆಗಳನ್ನು ಮಾಡಿತ್ತು. ಸುಸರ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಯಾವುದು ಸರ್ಕಾರದ ವತಿಯಿಂದ ಮಾಡ್ತು ಅದೇ ರೀತಿಯಲ್ಲಿ ಸುಮಾರು 25 ಕೋಟಿ ವೆಚ್ಚವನ್ನು ಬಳಸಿ ಈ ಒಂದು ಮನೆಗಳನ್ನು ಕೂಡ ಮಾಡಿಕೊಟ್ಟಿರೋದು. ಸರ್ಕಾರಕ್ಕೆ ಒಂದಷ್ಟು ಏನು ಜಾಸ್ತಿ ಹೊರೆ ಆಗ್ತಿತ್ತು ಅದನ್ನು ತಪ್ಪಿಸುವಂತಹ ಕೆಲಸವನ್ನು ಕೂಡ ಇನ್ಫೋಸಿಸ್ ಸಂಸ್ಥೆ ಮಾಡ್ತು. ಆರಂಭದಲ್ಲಿ ಸುಮಾರು 70 ಮನೆಗಳು ಮಾಡಿತ್ತು. ಮತ್ತು ನಂತರ ದಿನಗಳಲ್ಲಿ ಒಂದಷ್ಟು 200 ಮನೆಗಳನ್ನು ಅತ್ಯಂತ ಸುಸರ್ಜಿತ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಪ್ರತಿ ಮನೆಗಳಲ್ಲೂ ಕೂಡ ಸಿಂಟೆಕ್ಸ್ ಇರ್ಬೋದು, ದೊಡ್ಡ ಬೃಹತ್ತಾದಂತಹ ನೀರಿನ ಟ್ಯಾಂಕ್ ಇರ್ಬೋದು. ಅಂದರೆ ಬಂದಂತಹ ಸಂತ್ರಸ್ತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅಂತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡ್ತಾ ಇದೆ. ಆದರೆ ಜಿಲ್ಲಾಡಳಿತ ಮಾತ್ರ ಇಂದು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಅರ್ಹ ಫಲಾನುಭವಿಗಳಿಗೆ ಹೇಳ್ಕೊಂಡೇ ಬರ್ತಾ ಇದೆ ಹೊರತು ಇದು ಕೂಡ ಮಾಡ್ತಾ ಇಲ್ಲ. ಇನ್ಫೋಸಿಸ್ ಸಂಸ್ಥೆ ನಿರ್ಮಿಸಿದ ಮನೆಗಳ ಬಳಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 378 ಮನೆಗಳನ್ನ ಕಟ್ಟಲಾಗಿದೆ. ಈ ಮನೆಗಳನ್ನ ಸಂತ್ರಸ್ತರಿಗೆ ನೀಡಲಾಗಿದೆ. ಆ ಮನೆಗಳಲ್ಲಿ 4 ವರ್ಷಗಳಿಂದ ಸಂತ್ರಸ್ತರು ವಾಸ ಮಾಡ್ತಿದ್ದಾರೆ. ಆದ್ರೆ ಇನ್ಫೋಸಿಸ್ ಕಟ್ಟಿಸಿದ ಮನೆಗಳನ್ನ ಜಿಲ್ಲಾಡಳಿತ ಇನ್ನೂ ಹಸ್ತಾಂತರ ಮಾಡದೆ ಮೌನಕ್ಕೆ ಶರಣಾಗಿದೆ. ಸರ್ಕಾರದ ಈ ನಡೆ ವಿರುದ್ಧ ಸಂತ್ರಸ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಉಪವಿಭಾಗಾಧಿಕಾರಿ ನಿತಿನ್ ಚುಕ್ಕಿ ಪ್ರತಿಕ್ರಿಯೆ ನೀಡಿದ್ದಾರೆ. 200 houses were of the Infosys houses ಜಂಬೂರಿನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದನ್ನ 2021ನಲ್ಲಿ MOU ಮಾಡಿದ್ರು. ಆ MOU ಮಾಡಿದ ನಂತರ 2023ನಲ್ಲಿ ಹೌಸಸ್ ಗಾಟ್ ಕಂಪ್ಲೀಟೆಡ್ ಕನ್ಸ್ಟ್ರಕ್ಷನ್. ಆ ಹೌಸಸ್ದು ಈ 252ನಲ್ಲಿ ಬರುತ್ತೆ 200 ಹೌಸಸ್ಸು. ದಟ್ ಕಂಪ್ಲೀಟೆಡ್ ಆಗಿರೋ ಹೌಸಸ್ಸು 2025ನಲ್ಲಿ ಇದು ಮಾಡಿದ್ರು. ಈ 251 ಹೌಸಸ್ನಲ್ಲಿ ಬೈಫರ್ಕೇಷನ್ ಇಸ್ ಮದೇನಲ್ಲಿ 4 ಹೌಸಸ್, ಮತ್ತು ಕೆ ನಿಡುಗಡೆಯಲ್ಲಿ 2, ಗಾಳಿಬೀಡುವಲ್ಲಿ 42, ಜಂಬೂರಿನಲ್ಲಿ 204 ಹೌಸಸ್ ಇದೆ. Probably within 2 to 3 weeks that filtering process will be complete and final decision will be taken by the
ಡೆಪ್ಟಿ ಕಮಿಷನರ್. ಇನ್ನೊಂದೆಡೆ ಮಡಿಕೇರಿ ಶಾಸಕ ಮಂಥರ್ಗೌಡ ಅಧಿಕಾರಿಗಳ ಕಡೆಗೆ ಬೊಟ್ಟು ತೋರ್ತಿದ್ದಾರೆ. ಇನ್ಫೋಸಿಸ್ ಒಳ್ಳೆಯ ಯೋಜನೆ ರೀತಿ ಮನೆ ನಿರ್ಮಾಣ ಮಾಡಿದೆ, ಆದ್ರೆ ಕೆಲ ಅಧಿಕಾರಿಗಳ ಎಡವಟ್ಟಿನಿಂದ ಈ ರೀತಿ ಸಮಸ್ಯೆ ಆಗಿದೆ. ಇದೇ ತಿಂಗಳ ಕೊನೆಯಲ್ಲಿ ಮನೆಗಳ ಹಂಚಿಕೆ ಮಾಡಲಾಗುತ್ತೆ ಅಂತಿದ್ದಾರೆ. ಜಂಬೂರ್ ಬಾಣೆಯಲ್ಲಿ ಇನ್ಫೋಸಿಸ್ ಅವರು 18-19ನೇ ಇಸ್ವಿಲಿ ಏನು ಫ್ಲಡ್ಡಿಂಗು ಪ್ಲಸ್ ಲ್ಯಾಂಡ್ ಸ್ಲೈಡಿಂಗ್ ಆಗಂತ ಸಂದರ್ಭದಲ್ಲಿ ಹಲವಾರು ಜನಕ್ಕೆ ಒಂದು ಒಳ್ಳೆ ಯೋಜನೆಯಲ್ಲಿ ಸುಧಾಮೂರ್ತಿ ಮೇಡಮ್ ಅವ್ರ ಫೌಂಡೇಶನ್ ಅಲ್ಲಿ ದೇವರಂತ ಕೆಲಸ ಮಾಡಿಕೊಟ್ರು. ನಮ್ಮ ದುರಂತ ಏನು ಅಂತಂದ್ರೆ ಇಷ್ಟು ವರ್ಷನೂ ನಾವು ಕೊಡೋಕ್ಕಾಗಲಿಲ್ಲ. ಜನವರಿ ಎಂಡಲ್ಲಿ ಆ ಸಂಪೂರ್ಣ ಮನೆಗಳನ್ನ ನಮ್ಮ ಏನು 18-19ನೇ ನಿರಾಶ್ರಿತರಿಗೆ ಕೊಡ್ತೀವಿ ಅಂತ ನಾವೆಲ್ಲರೂ ತಯಾರಿ ಮಾಡಿದ್ದೀವಿ. ಮಾಧ್ಯಮ ಮಿತ್ರಗಳಿಗೆ ಏನಾದರೆ ಈ ಥರ ಲೋಪದೋಷಗಳು ಬಂದಂತ ಏನಾದರೂ ನಿಮಗೆ ಊಹಾಪೋಹ ಬಂದರೆ ನೇರವಾಗಿ ನಮ್ಮ ಬನ್ನಿ, ಕಠಿಣ ಕ್ರಮ ತಗೊಳ್ಳೋಕೆ ನಾವು ಜವಾಬ್ದಾರಿ ತಗೋತೀವಿ. ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ಒಂದು ಫ್ಯಾಮಿಲಿಗೆ 5 ಮನೆ ಕೊಟ್ಟಂಥ ಸಂದರ್ಭದಲ್ಲಿ ಅದು ದೊಡ್ಡದಾದ ನೀವು ಹೇಳ್ದಂಗೆ ಇಟ್ ಇಸ್ ಅ ಬ್ಲಂಡರ್. ಅವತ್ತಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವೈಫಲ್ಯ. ಕರೆಕ್ಟಾಗಿ ಮಾನಿಟರ್ ಮಾಡಿಕೊಟ್ಟಿದ್ದರೆ ಇಷ್ಟೊತ್ತಿಗೆ ಸಮಸ್ಯೆನೇ ಬರ್ತಿರಲಿಲ್ಲ. ಒಂದ್ ಕಡೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ವಲಸಿಗರಿಗೆ ಮನೆ ನೀಡಲು ಸರ್ಕಾರ ಅರ್ಜೆಂಟ್ಗೆ ಬಿದ್ದಿದೆ. ಇನ್ನೊಂದೆಡೆ ನೆತ್ತಿ ಮೇಲೆ ಸೂರು ಕಳೆದುಕೊಂಡ ಮಡಿಕೇರಿ ಜನರಿಗೆ ಈಗಾಗಲೇ ಮನೆಗಳು ರೆಡಿ ಇವೆ. ಆದ್ರೆ ಸರ್ಕಾರ ಅದ್ಯಾಕೋ ಇಲ್ಲಿ ಜನರಿಗೆ ಮನೆ ನೀಡೋಕೆ ಮನಸ್ಸು ಮಾಡ್ತಿಲ್ಲ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.